ಎಲ್ಲರಿಗೂ ನಮಸ್ಕಾರ. ರಾಶಿಚಕ್ರದ ಮೊದಲನೇ ಚಿಹ್ನೆ ಮೇಷ. ಯುದ್ಧದ ಗ್ರಹವಾದ ಮಂಗಳದಿಂದ ಆಳಲ್ಪಡುತ್ತದೆ. ಇದು ಬೆಂಕಿಯ ಅಂಶದ ಚಿಹ್ನೆ. ಇದು ಮೇಷರಾಶಿಯ ಅಡಿಯಲ್ಲಿ ಜನಿಸಿದ ವ್ಯಕ್ತಿಗಳು ದೃಢತೆಯ ಕಡೆಗೆ ಮತ್ತು ಕ್ರಮ ತೆಗೆದುಕೊಳ್ಳುವ ಅಗತ್ಯವನ್ನು ವಿವರಿಸುತ್ತದೆ. ಈ ರಾಶಿ ಚಿಹ್ನೆಯು ಯಾವುದೇ ಇತರ ರಾಶಿಚಕ್ರ ಚಿಹ್ನೆಗಳಂತೆ ಒಳ್ಳೆಯ ಮತ್ತು ಕೆಟ್ಟ ಗುಣಗಳನ್ನು ಹೊಂದಿದೆ. ಬಹುಶಃ ಅದಕ್ಕಾಗಿಯೇ ಮೇಷರಾಶಿಯ ನಕಾರಾತ್ಮಕ ಗುಣಲಕ್ಷಣಗಳು ಅಪಾಯಕಾರಿ ಮತ್ತು ವಿಷಕಾರಿ ಎಂದು ಕೆಲವರು ಅನುಮಾನಿಸುತ್ತಾರೆ, ಹಾಗೂ ಇವರ ಈ ಗುಣಗಳು ಇವರ ಜೀವನದ ಸೋಲಿಗೆ ಕಾರಣವಾಗುತ್ತಿದೆ. ಮೇಷರಾಶಿಯು ಪಕ್ವವಾಗಲು ಸಮಯ ಮತ್ತು ಅನುಭವವನ್ನು ತೆಗೆದುಕೊಳ್ಳುತ್ತದೆ, ಏಕೆಂದರೆ ಕೆಲವು ಮೇಷರಾಶಿಯವರು ಬೆಳೆಯಲು ವಿಶೇಷ ಪ್ರತಿರೋಧವನ್ನು ಹೊಂದಿರುತ್ತಾರೆ. ಇತರರನ್ನು ಸಂದಿಗ್ಧತೆಗೆ ಈಡು ಮಾಡುವ ಮೇಷರಾಶಿಯ ನಕಾರಾತ್ಮಕ ಗುಣಲಕ್ಷಣಗಳ ಬಗ್ಗೆ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಹೇಳ್ತೀನಿ ನೋಡಿ. ಅದಕ್ಕೂ ಮುನ್ನ ನೀವು ಮೇಷರಾಶಿಯವರಾಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ. ಹಾಗೆ ನೀವಿನ್ನೂ ನಮ್ಮ ಜ್ಯೋತಿಷ್ಯ ದರ್ಶನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿ ಬರೋ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ, ಪ್ರೀತಿಯಲ್ಲಿ ಮೋಸ, ಭೂಮಿ ವಿಚಾರ, ಕೋರ್ಟ್ ಕೇಸ್, ವ್ಯಾಪಾರ, ಹಣಕಾಸಿನ ತೊಂದರೆ, ಸಾಲಬಾಧೆ, ಸ್ತ್ರೀಯರು, ಗುಪ್ತ ಸಮಸ್ಯೆ, ಹೀಗೆ ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡುತ್ತಾರೆ. ಡಿಸ್ಪ್ಲೇ ಮೇಲೆ ಕಾಣುವ ಗುರುಜಿ ನಂಬರ್ಗೆ ಒಮ್ಮೆ ಕರೆ ಮಾಡಿ. ಮೊದಲನೆಯದು ಸಹಾನುಭೂತಿಯ ಕೊರತೆ. ಮೇಷರಾಶಿಯು ನಿಮ್ಮನ್ನು ಮಾತಿನಿಂದ ನಯಗೊಳಿಸಲು ಬಯಸಿದರೆ ನೀವು ಬಹುಶಃ ತಪ್ಪು ವ್ಯಕ್ತಿಯನ್ನ ಆರಿಸಿದ್ದೀರಾ. ದುಃಖಿಸಲು ನಿಮಗೆ ಭುಜವನ್ನ ನೀಡುವ ಬದಲು ಮೇಷರಾಶಿಯು ನಿಮಗೆ ಕ್ರಿಯೆಯ ಯೋಜನೆಯನ್ನ ನೀಡುತ್ತದೆ. ಅವರು ಕ್ರಿಯೆಯನ್ನ ತೆಗೆದುಕೊಳ್ಳುವ ಕಾರಣ ಅವರು ಭಾವನಾತ್ಮಕವಾಗಿ ನಿಶ್ಚೇಷ್ಟಿತ ವ್ಯಕ್ತಿಗಳೊಂದಿಗೆ ಸಂಬಂಧ ಹೊಂದಲು ಸಾಧ್ಯವಿಲ್ಲ. ಎರಡನೆಯದು, ಇವರು ನಡೆಯುವ ದಾರಿಯಲ್ಲಿ ಯಾರೂ ಅಡ್ಡಿ ಬರುವಂತಿಲ್ಲ. ಅವರು ಸ್ವಪ್ರೇಮಿಗಳಾಗಿರುವುದರಿಂದ ಅವರು ವಿರಳವಾಗಿ ರಾಜಿ ಮಾಡಿಕೊಳ್ಳುತ್ತಾರೆ. ಕೆಲಸದಲ್ಲಿ ಇದು ವಿಶೇಷವಾಗಿ ಸತ್ಯವಾಗಿದೆ. ಸ್ಪರ್ಧೆಯ ವಾತಾವರಣದಲ್ಲಿ ಚಿಹ್ನೆಯು ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಲು ಕಡಿಮೆ ಒಲವನ್ನು ಹೊಂದಿರುತ್ತದೆ. ಅವರು ತಮ್ಮ ಗುರಿಗಳನ್ನು ಸಾಧಿಸುವುದು ಹೇಗೆ ಎಂದು ಪರಿಗಣಿಸುತ್ತಾರೆ. ಕೆಟ್ಟ ಸಂದರ್ಭಗಳಲ್ಲಿ ಮೇಷರಾಶಿಯು ಇತರರನ್ನು ಸಾಧನಗಳಾಗಿ ಬಳಸಬಹುದು ಮತ್ತು ವಿಷಕಾರಿ ವೈಶಿಷ್ಟ್ಯದಿಂದಾಗಿ ಅವರು ನಿರಂಕುಶಾಧಿಕಾರಿಗಳು ಅಥವಾ ಏಕಾಂಗಿ ವೀರರೆಂದು ಕರೆಯಲ್ಪಡುತ್ತಾರೆ. ಮೂರನೆಯದು, ಹಿಡಿದ ಪಟ್ಟು ಬಿಡುವುದಿಲ್ಲ. ಮೇಷರಾಶಿಯ ಹೋರಾಟದ ಶಕ್ತಿಯು ಕೆಲವೊಮ್ಮೆ ಸ್ವಲ್ಪ ಅಧಿಕವೇ ಆಗಿರುತ್ತದೆ. ಪ್ರತಿಯೊಂದು ಕ್ರಿಯೆಯೂ ಸ್ಪರ್ಧೆಯಾಗಿದೆ. ಮೇಷರಾಶಿಯವರು ಏನೇ ಆದರೂ ಜಯಗಳಿಸಬೇಕೆಂದು ಬಯಸುತ್ತಾರೆ. ಅವರು ತಮ್ಮ ಕೆಲಸಕ್ಕೆ ಮೊದಲ ಆದ್ಯತೆ ನೀಡುತ್ತಾರೆ. ಮೇಷರಾಶಿಯ ಕೆಲಸಗಾರರು ಕೆಲಸದಲ್ಲಿ ಎಲ್ಲರಿಗಿಂತ ಮೇಲುಗೈ ಸಾಧಿಸುತ್ತಾರೆ ಮತ್ತು ನೀವು ಮೇಷರಾಶಿಯೊಂದಿಗೆ ಡೇಟ್ ಮಾಡಿದರೆ ಅವರು ನಿಮ್ಮ ಜೀವನದ ಅತ್ಯುತ್ತಮ ಪ್ರೀತಿ ಅಥವಾ ಕೆಟ್ಟ ಹೃದಯವನ್ನು ಮುರಿಯುವ ವ್ಯಕ್ತಿಯಾಗುತ್ತಾರೆ. ನಿಂದಿಸುವವರು. ಮೇಷರಾಶಿಯು ಸ್ವಯಂ ಭರವಸೆ ಹೊಂದಿದೆ, ಆದರೂ ಅಹಂಕಾರಿ ಮೇಷರಾಶಿಯು ತನ್ನನ್ನು ಉನ್ನತೀಕರಿಸುವ ಪ್ರಯತ್ನದಲ್ಲಿ ಇತರರನ್ನ ಕಡಿಮೆ ಎನ್ನುವಂತೆ ನೋಡಬಹುದು ಮತ್ತು ನಿಂದಿಸಬಹುದು. ಮತ್ತೊಂದೆಡೆ ಆತ್ಮವಿಶ್ವಾಸವನ್ನು ಹೊಂದಿರುವುದು ಅಥವಾ ತನ್ನೊಂದಿಗೆ ಸಂತೋಷವಾಗಿರುವುದು ಒಳ್ಳೆಯದು. ಆತ್ಮವಿಶ್ವಾಸವನ್ನು ಗಳಿಸುವುದು ಮೇಷರಾಶಿಯವರಿಗೆ ಇತರರನ್ನ ಕೀಳಾಗಿಸದೆ ಮುನ್ನಡೆಸಲು ಸಹಾಯ ಮಾಡುತ್ತದೆ. ಐದನೆಯದು, ನಿರ್ದಯತೆ. ಸವಾಲುಗಳು, ನಿರ್ದಯ ಮತ್ತು ಸಂವೇದನಾಶೀಲವಲ್ಲದ ಮೇಷರಾಶಿಯವರು ಅಭಿವೃದ್ಧಿ ಹೊಂದುತ್ತಾರೆ. ದಾಳಿ ಮಾಡಿ ಸೋಲಿಸುವವರೆಗೆ ಅದು ಯಾವ ರೀತಿಯದ್ದಾಗಿದೆ ಎಂಬುದು ಮುಖ್ಯವಲ್ಲ. ಗುರಿಯನ್ನು ಸಾಧಿಸುವುದು ಅಸಾಧ್ಯವೆಂದು ತೋರಿದಾಗ ಮೇಷರಾಶಿಯು ಅಗೆದು ಅದರೊಂದಿಗೆ ಮುನ್ನಡೆಯುವ ಗುಣದವರು. ಕೆಲವೊಮ್ಮೆ ಮೇಷರಾಶಿಯವರು ಇತರರನ್ನ ಮುಂದೆ ತಳ್ಳಿ ಅವರ ಮೇಲೆ ನಡೆದುಕೊಂಡು ಹೋಗಬಹುದು ಮತ್ತು ಇತರರ ಮೇಲೆ ಸೂಕ್ಷ್ಮವಾಗಿ ಹೆಜ್ಜೆ ಹಾಕಬಹುದು, ಏಕೆಂದರೆ ಅವರು ಪೈಪೋಟಿಯಿಂದ ಹಿಂಜರಿಯುವುದಿಲ್ಲ. ಕೈಯಲ್ಲಿ ಬಹುಮಾನ ಬರುವವರೆಗೂ ಅವರು ಬಿಡುವುದಿಲ್ಲ. ಆರನೆಯದು, ಅಸಹನೆ. ಮೇಷರಾಶಿಯವರು ಹೊಸ ಪ್ರಯತ್ನಗಳನ್ನು ಪ್ರಾರಂಭಿಸುವಲ್ಲಿ ಉತ್ಕೃಷ್ಟರಾಗುತ್ತಾರೆ, ಆದರೆ ಅವುಗಳನ್ನು ಉಳಿಸಿಕೊಳ್ಳಲು ಹೆಣಗಾಡುತ್ತಾರೆ. ಅವರು ಹೊಸದನ್ನು ಪ್ರಾರಂಭಿಸಲು ಹಿಂಜರಿಯುವುದಿಲ್ಲ. ಪುಸ್ತಕ, ಯೋಜನೆ, ಕಾಲಕ್ಷೇಪ ಇತ್ಯಾದಿ. ಅವರು ಬೇಸರಗೊಂಡಾಗ ಅಥವಾ ವಿಷಯಗಳು ಯೋಜಿಸಿದಂತೆ ನಡೆಯದಿದ್ದಾಗ ಅವರು ಅಸಹನೆ ತೋರುತ್ತಾರೆ. ಈ ವಿನಾಶಕಾರಿ ಪ್ರವೃತ್ತಿಯ ಪರಿಣಾಮವಾಗಿ ಮೇಷರಾಶಿಯು ಸಾಮಾನ್ಯವಾಗಿ ಈಡೇರದ ಯೋಜನೆಗಳ ದೀರ್ಘ ಪಟ್ಟಿಯನ್ನು ಹೊಂದಿರುತ್ತಾರೆ. ಏಳನೆಯದು, ನಿರ್ಲಕ್ಷ್ಯ. ಕೋಪಗೊಂಡ ಮೇಷರಾಶಿಯು ನಿಮ್ಮ ಸ್ವಂತ ವ್ಯವಹಾರವನ್ನು ಮುಚ್ಚಲು ಅಥವಾ ಗಮನ ಹರಿಸಲು ಸಲಹೆ ನೀಡುತ್ತದೆ, ಆದರೆ ಸೌಮ್ಯವಾದ ಮೇಷರಾಶಿಯು ನಿಮ್ಮನ್ನು ನಿರ್ಲಕ್ಷಿಸಬಹುದು. ಘರ್ಷಣೆಗಳು ಈ ಬೆಂಕಿಯ ಚಿಹ್ನೆಯನ್ನು ಭಯಪಡುವುದಿಲ್ಲ ಮತ್ತು ಆದ್ದರಿಂದ ಅವರು ಈಗಾಗಲೇ ಅದರ ಬಗ್ಗೆ ಮನಸ್ಸು ಮಾಡಿದ್ದರೆ ಅವರ ಬಗ್ಗೆ ಮಾತನಾಡಲು ಅಥವಾ ಅವರನ್ನು ನಿಧಾನಗೊಳಿಸಲು ಪ್ರಯತ್ನಿಸಬೇಡಿ. ಎಂಟನೆಯದು, ಅಸೂಯೆ.
ಮೇಷರಾಶಿಯ ಸ್ಪರ್ಧಾತ್ಮಕ ಸ್ವಭಾವವು ಅಸೂಯೆಗೆ ಕಾರಣವಾಗುತ್ತದೆ. ಇವರು ಎಲ್ಲವನ್ನೂ ತಾವು ಪಡೆಯಬೇಕು ಎಂದು ಬಯಸುತ್ತಾರೆ. ಅವರು ಹೆಚ್ಚು ಯಶಸ್ಸು, ಪ್ರಸಿದ್ಧಿ ಮತ್ತು ತಮ್ಮ ಉದ್ದೇಶಗಳಿಗೆ ಹತ್ತಿರವಿರುವ ಇತರರ ಬಗ್ಗೆ ಅಸೂಯೆ ಪಡುತ್ತಾರೆ. ಸ್ಪರ್ಧೆಯಲ್ಲಿ ಅಪ್ರಾಮಾಣಿಕತೆ ಏನೂ ಇಲ್ಲವಾದರೂ ಮೇಷರಾಶಿಯು ಅಸೂಯೆಯನ್ನು ಪ್ರೇರಕವಾಗಿ ಬಳಸಿದಾಗ ಅದು ವಿಷಕಾರಿಯಾಗುತ್ತದೆ. ಈ ಕಾರಣದಿಂದಾಗಿ ಅವರು ಸಾಂದರ್ಭಿಕವಾಗಿ ಕೋಪದಿಂದ ಮತ್ತು ಕಾರಣಕ್ಕಿಂತ ಹೆಚ್ಚಾಗಿ ಗೆಲ್ಲುವ ಬಯಕೆಯಿಂದ ಅಸೂಯೆಯಿಂದ ವರ್ತಿಸುತ್ತಾರೆ. ಮೇಷರಾಶಿಯವರು ಎಲ್ಲದರ ಬಗ್ಗೆ ತುಂಬ ಭಾವೋದ್ರಿಕ್ತರು. ಅವರು ತಮ್ಮ ಉದ್ದೇಶಗಳು ಮತ್ತು ಅವರ ಸಂಬಂಧಗಳನ್ನು ಒಳಗೊಂಡಂತೆ ಎಲ್ಲದರ ಬಗ್ಗೆ ಉತ್ಸುಕರಾಗಿದ್ದಾರೆ. ಮೇಷರಾಶಿಯ ಜನರು ಜೀವನದಲ್ಲಿ ತುಂಬ ಲವಲವಿಕೆಯ ಮನೋಭಾವವನ್ನು ಹೊಂದಿರುತ್ತಾರೆ. ಅವರು ಮಾಡುವ ಎಲ್ಲದರಲ್ಲೂ ಅವರು ಹುರುಪು ಮತ್ತು ಆತ್ಮವಿಶ್ವಾಸವನ್ನು ಪ್ರದರ್ಶಿಸುತ್ತಾರೆ. ಅವರು ಯಾವಾಗಲೂ ಹೆಚ್ಚಿನ ವಿಶ್ವಾಸವನ್ನು ಹೊಂದಿರುತ್ತಾರೆ ಮತ್ತು ನಿರ್ಣಾಯಕ ಕ್ರಮವನ್ನು ತೆಗೆದುಕೊಳ್ಳುತ್ತಾರೆ. ಅವರನ್ನು ನಿಯಂತ್ರಿಸಲು ಇತರರಿಗೆ ಕಷ್ಟ. ಇನ್ನು ಮೇಷರಾಶಿಯವರು ಈ ಗುಣಗಳನ್ನು ಬಿಟ್ಟು ನೀವು ಅಭಿವೃದ್ಧಿಯ ಕಡೆ ಸಾಗಬಹುದು. ನಿಮ್ಮ ಜೀವನದ ಕಷ್ಟ, ದುಃಖ ಮತ್ತು ಸೋಲಿಗೆ ಇವೇ ಕಾರಣಗಳಾಗಿರಬಹುದು. ನಿಮ್ಮ ಸೋಲಿಗೆ ಯಾವ ಗುಣ ಕಾರಣವಾಗುತ್ತಿದೆ ಎಂದು ತಪ್ಪದೇ ಕಾಮೆಂಟ್ ಮಾಡಿ ತಿಳಿಸಿ.